ವೀಕ್ಷಕರೇ, ನಾನಿವತ್ತು ಶಿವನ ಪರಮ ಭಕ್ತ ಆದ ಕಣ್ಣಪ್ಪನ ಬಗ್ಗೆ ಹೇಳ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋ ನೋಡಿ. ಕಣ್ಣಪ್ಪ ಇವರ ನಿಜವಾದ ಹೆಸರು ತಿನ್ನನ್ ಅಂತ. ಇವರು ಅರಣ್ಯದಲ್ಲಿ ವಾಸವಾಗಿರೋ ಶಿಕಾರಿ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಇವ್ರಿಗೆ ಚಿಕ್ಕ ವಯಸ್ಸಿಂದನೂ ದೇವರಂದ್ರೆ ಇಷ್ಟ ಇರಲ್ಲ. ಯಾಕೆ ಅಂದರೆ ಚಿಕ್ಕ ವಯಸ್ಸಲ್ಲಿ ಅವನ ಫ್ರೆಂಡನ್ನ ದೇವರಿಗೆ ಬಲಿ ಕೊಟ್ಟಿರ್ತಾರೆ. ಅದರಿಂದ ಅವ್ರಿಗೆ ದೇವರು ಅಂದರೆ ಇಷ್ಟ ಇರೋದಿಲ್ಲ. ಅದು ಬರೀ ಕಲ್ಲು ಅಂತಾನೆ ತಿಳ್ಕೊಂಡಿರ್ತಾರೆ. ಇವರು ಸಂಪೂರ್ಣ ನಾಸ್ತಿಕರಾಗಿರ್ತಾರೆ. ನಾಸ್ತಿಕರಾಗಿರೋ ಇವರಿಗೆ ದೇವರು ಒಲಿತಾರೆ ಅಂದರೆ ಖಂಡಿತ ಒಲಿತಾರೆ. ನಾನು ಆಗ್ಲೇ ಹೇಳ್ದಾಗೆ ಇವನ್ ಕಣ್ಣು ಮುಂದೆನೇ ಇವನ ಫ್ರೆಂಡ್ನ ಬಲಿ ಕೊಡ್ತಾರೆ. ಅದರಿಂದ ಇವರಿಗೆ ದೇವರು ಅಂದರೆ ಆಗೋದಿಲ್ಲ. ದೇವರು ಅಂದರೆ ಕಾಪಾಡಬೇಕು, ಇವರು ಬಲಿ ತಗೋತಾರೆ ಅಂತ ದೇವ್ರನ್ನ ಇಷ್ಟಪಡೋದಿಲ್ಲ. ಚಿಕ್ಕ ವಯಸ್ಸಲ್ಲೇ ದೇವ್ರಿಗೆ ಕಲ್ಲಲ್ಲಿ ಹೊಡೆದು ಇದು ಬರೀ ಕಲ್ಲು ಅಂತ ಹೇಳಿ ಹೊರಟೋಗ್ತಾರೆ. ನಿಜವಾಗ್ಲೂ ಈ ಕಣ್ಣಪ್ಪ ಯಾರು ಅಂತ ಕೇಳಿದ್ರೆ, ಹೋದ ಜನ್ಮದಲ್ಲಿ ಅರ್ಜುನನಾಗಿ ಹುಟ್ಟಿರ್ತಾನೆ. ಆವಾಗ ಶಿವನ ಹತ್ರ ಮುಕ್ತಿ ಕೇಳಿದಾಗ, ನೀನು ಮುಂದಿನ ಜನ್ಮದಲ್ಲಿ ತಿನ್ನನಾಗಿ ಹುಡ್ತೀಯಾ, ಆಗ ನನ್ನ ಪರಮ ಭಕ್ತ ಆಗ್ತೀಯ, ಆಗ ನಿನ್ಗೆ ನಾನು ಮುಕ್ತಿ ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅರ್ಜುನ ತಿನ್ನನಾಗಿ ಹುಟ್ಟುತ್ತಾನೆ. ಅದೇ ಈ ಕಣ್ಣಪ್ಪ. ತಿನ್ನನ ತಂದೆ ನಾಗೇಶ್ವರ. ಇವರು ಶಿಕಾರಿ ನಾಯಕ. ಅವ್ರ ಎಂಟೈರ್ ಜೀವನ ಅರಣ್ಯ, ವನ್ಯಜೀವಿ ಮತ್ತು ನೈಸರ್ಗಿಕ ಸಂಪತ್ತಿನ ಮೇಲೆ ಅವಲಂಬಿತ ಆಗಿರುತ್ತೆ. ಇವನು ಲೈಫಲ್ಲಿ ಒಂದ್ಸಲನೂ ಶಿವನ ಹೆಸರು ಹೇಳಿರೋದಿಲ್ಲ. ಇವನು ಯಾವಾಗ ಶಿವಯ್ಯ ಅಂತ ಕರೀತಾನೋ ಆಗ ಶಿವ ಇವನಿಗೆ ದರ್ಶನ ಕೊಡ್ತಾರೆ. ಆ ಶಿವನ ದರ್ಶನದಿಂದ ಇವನು ಪೂರ್ತಿ ಶಿವನ ಭಕ್ತ ಆಗ್ತಾನೆ. ಅವ್ರ ಕಾಡಲ್ಲೇ ಒಂದು ದೇವಸ್ಥಾನ ನೋಡ್ತಾನೆ. ಆ ದೇವಸ್ಥಾನ ಪಂಚಭೂತ ಲಿಂಗಗಳಲ್ಲಿ ವಾಯುಲಿಂಗ ಅಂತಾನೆ ಪ್ರಸಿದ್ಧ ಆಗಿರುತ್ತೆ. ಈಗ ಆ ದೇವಸ್ಥಾನ ಆಂಧ್ರ ಪ್ರದೇಶದ ಚಿತ್ತೂರು ಜಿಲ್ಲೆಯಲ್ಲಿದೆ. ತಿನ್ನನಾವಾಗ ಆ ವಾಯುಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ರು ಅಂತ ಜನ ನಂಬ್ತಾರೆ. ತಿನ್ನನಾವಾಗ ಒಳ್ಳೆ ರೀತಿ ಪೂಜೆ ಮಾಡದೇ ಇದ್ರು ಅವ್ರ ಭಾವದಿಂದ ಪೂಜೆ ಮಾಡ್ತಾ ಇರ್ತಾರೆ. ಅದೇ ಅವರಲ್ಲಿದ್ದ ಶುದ್ಧ ಭಕ್ತಿ. ಮತ್ತೆ ಅವರು ಪೂಜೆಗೆ ಹೂಗಳ ಬದಲು ತಾನೇ ಆಹಾರ ತಿಂದ ಮಾಂಸಾಹಾರಿ ಆಹಾರನ ಶಿವನಿಗೆ ಅರ್ಪಿಸ್ತಾರೆ. ಇದು ಶಿಷ್ಟಾಚಾರದ ವಿರುದ್ಧ ಆದ್ರೂ ಭಕ್ತಿಯಿಂದ ಮಾಡಿರೋ ಕಾರ್ಯ ಆಗಿರುತ್ತೆ. ಮತ್ತೆ ಅವನು ದೇವರಿಗೆ ಪೂಜೆ ಮಾಡಕ್ಕೆ ನೀರು ಬಾಯಿಂದ ತಂದು ಹಾಕ್ತಾ ಇರ್ತಾನೆ. ತಿನ್ನನ್ಗೆ ದೇವಸ್ಥಾನದ ಪೂಜಾರಿಯ ಶುದ್ಧ ಆಚರಣೆ ಗೊತ್ತಿಲ್ಲದೆ ಇದ್ರು ಅವ್ರು ಶುದ್ಧ ಹೃದಯದಿಂದನೇ ಭಗವಂತನಿಗೆ ಸೇವೆ ಸಲ್ಲಿಸ್ತಾ ಇರ್ತಾರೆ. ಕೊನೆಗೊಂದಿನ ದೇವ್ರ ಕಣ್ಣಿಂದ ರಕ್ತ ಬರೋದನ್ನ ನೋಡಿ ತಿನ್ನ ಅವನ ಕಣ್ಣನ್ನು ತೆಗೆದು ದೇವ್ರಿಗೆ ಕೊಡ್ತಾನೆ. ಇನ್ನೊಂದು ಕಣ್ಣಿದೆಯಲ್ಲ ಅದರಿಂದ ಎಲ್ಲರನ್ನ ನೋಡ್ಬೋದು ಅಂತ ಅನ್ಕೋತಾನೆ. ಆದರೆ ವಾಯುಲಿಂಗದ ಇನ್ನೊಂದು ಕಣ್ಣಿಂದನೂ ರಕ್ತ ಬರ್ತಾ ಇರುತ್ತೆ. ಅದಕ್ಕೆ ಅವನು ಇನ್ನೂ ಒಂದು ಕಣ್ಣನ್ನು ಕೊಡೋಕ್ಕೂ ಸಿದ್ಧ ಆಗ್ತಾನೆ. ಅವನು ದೇವ್ರ ಕಣ್ಣಿನ ಗುರ್ತಿಗಾಗಿ ಅವನ ಕಾಲನ್ನ ದೇವ್ರ ಕಣ್ಣತ್ರ ಇಡ್ತಾನೆ. ಇಟ್ಟು ಅವನ ಇನ್ನೊಂದು ಕಣ್ಣನ್ನು ದೇವ್ರಿಗೆ ಅರ್ಪಿಸ್ತಾನೆ. ಇದನ್ನ ನೋಡಿದ ಶಿವ ಅವನ ಭಕ್ತಿಗೆ ಮೆಚ್ಚಿ ಅವನ ಕಣ್ಣೆದುರಿಗೆ ಪ್ರತ್ಯಕ್ಷ ಆಗ್ತಾರೆ. ಅಲ್ಲಿದ್ದ ಪ್ರತಿಯೊಬ್ಬರು ಆಶ್ಚರ್ಯ ಪಡ್ತಾರೆ, ಕಣ್ಣನ್ನ ದಾನ ಮಾಡ್ದ ಅಂತ. ಭಕ್ತಿಗೆ ಶಿವ ಪಾರ್ವತಿ ಪ್ರತ್ಯಕ್ಷ ಆಗಿ ಕಣ್ಣು ಕೊಟ್ಟಿರೋದ್ರಿಂದ ಕಣ್ಣಪ್ಪ ಅಂತ ಹೆಸರಿಡ್ತಾರೆ. ಈ ಪ್ರಪಂಚದಾದ್ಯಂತ ನೀನು ಕಣ್ಣಪ್ಪ ಅನ್ನೋ ಹೆಸರಿನಲ್ಲೇ ಪ್ರಸಿದ್ಧ ಆಗ್ತೀಯ ಅಂತಲೂ ಹೇಳ್ತಾರೆ. ಕೊನೆಯಲ್ಲಿ ಅವನಿಗೆ ಮುಕ್ತಿನೂ ಕೊಡ್ತಾರೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಇನ್ನಷ್ಟು ವೀಡಿಯೋಸ್ಗಳು ನಿಮಗೆ ಬರಬೇಕಂದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ, ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಯೂಟ್ಯೂಬ್ ಚಾನಲ್ ಲಿಂಕು ಬಯೋದಲ್ಲಿದೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ.